ನಮಸ್ಕಾರ ಗೆಳೆಯರೆ. ನಾನು ಮತ್ತೆ ಒಂದು ವಿಷಯದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ನಿನ್ನೆ ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿ.ಕೆ. ಹರಿಪ್ರಸಾದ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ನಿನ್ನೆ ನೀಟ್ ಪರೀಕ್ಷೆ ಎಕ್ಸಾಮಿಗೆ ಕೆಲವು ವಿದ್ಯಾರ್ಥಿಗಳು ಲೇಟ್ ಆಗಿ ಹೋಗ್ತಾರೆ. ಅಲ್ಲಿನ ರೂಲ್ಸ್ ಪ್ರಕಾರ 1:15 ಅಂದ್ರೆ 1:30 ಒಳಗೆ ಹೋದವರು ಮಾತ್ರ ನೀಟ್ ಪರೀಕ್ಷೆ ಬರೆಯುವ ಅವಕಾಶ ಇರುತ್ತೆ. ಅದ್ರ ಮೇಲೆ 1 ನಿಮಿಷ ಆಗ್ಬೋದು, 2 ನಿಮಿಷ ಆಗ್ಬೋದು, 3 ನಿಮಿಷ ಆಗ್ಬೋದು, ಯಾವುದೇ ದಾಟಿದ್ರು ನೀಟ್ ಪರೀಕ್ಷೆ ಬರೆಯುವ ಅವಕಾಶ ಇರುವುದಿಲ್ಲ. ಆದ ಕಾರಣ ನೀನು ಎಷ್ಟೋ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆಯಕ್ಕಾಗದೆ ಕಾಲೇಜಿನ ಮುಂದೆ ಕಣ್ಣೀರು ಹಾಕಿ ನಿಲ್ಲುತ್ತಾರೆ. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ತನ್ನ ಕನಸನ್ನು ಕಟ್ಟಿಕೊಂಡು ವರ್ಷಗಟ್ಟಲೆ ಓದಿ ಪ್ರಿಪೇರ್ ಆಗಿರುವಂತ ಇವತ್ತಿನ ಪರೀಕ್ಷೆಗೆ ವೇಟ್ ಮಾಡ್ತಾ ಇರ್ತಾರೆ. ಇವತ್ತು ಕಾಂಗ್ರೆಸ್ ಸಮಾವೇಶದಿಂದ ಆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಕ್ಕಾಗಲ್ಲ. ಯಾಕೆ ಅಂದ್ರೆ, ಇದೇ ಕೇಂದ್ರದಲ್ಲಿ ನೀಟ್ ಪರೀಕ್ಷೆ ಬರೆಯೋ ಟೈಮಲ್ಲಿ ಕ್ವಶನ್ ಪೇಪರ್ ಔಟ್ ಆದಾಗ ಇದೇ ಕಾಂಗ್ರೆಸ್, ಇದೇ ಕಾಕ್ರೋಚ್ ಪಾರ್ಟಿ, ಇದೇ ಆಮ್ ಆದ್ಮಿ ಪಾರ್ಟಿ ದೊಂಬರಾಟ ಸ್ಟಾರ್ಟ್ ಮಾಡಿರುತ್ತೆ. ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಇವರು ಅವರಿಂದನೇ ಇದಾಗಿರೋದು, ಅದು ಇದು ಅಂತೇಳಿ ದೊಂಬರಾಟ ಮಾಡಿ ಆಗ ಹುಟ್ಟಿಕೊಳ್ಳುವುದೇ ಸಿಜೆಪಿ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ. ಇದಕ್ಕೆ ಬೆಂಗಾವಲಾಗಿ ಇಡೀ ದೇಶದ ಎಲ್ಲಾ ಪಕ್ಷಗಳು, ಬಿಜೆಪಿ ಹೊರತುಪಡಿಸಿ ಎಲ್ಲಾ ಪಕ್ಷಗಳು ಅವರಿಗೆ ಸಪೋರ್ಟ್ ಆಗಿ ನಿಲ್ತವೆ. ಅದರಲ್ಲಿ ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಅಂತೂ ತನ್ನ ಪಕ್ಷನೇ ಅನ್ನೋ ರೀತಿಯಲ್ಲಿ ದೊಂಬರಾಟ ಸ್ಟಾರ್ಟ್ ಮಾಡುತ್ತೆ. ಅವತ್ತು ಅದೇ ಕಾಂಗ್ರೆಸ್ನ ಕಾರ್ಯಕರ್ತರು, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಅವತ್ತು ಧರ್ಮೇಂದ್ರ ಅವ್ರದ ರಾಜೀನಾಮೆ ಕೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೆ ಕಣ್ಣೀರ್ ಹಾಕಿದ್ದಾರೆ. ಇದಕ್ಕೆ ಕಾರಣ ಯಾರು? ಯಾಕೆ ಯಾವ ಕಾರ್ಯಕರ್ತನು ಮಾತಾಡ್ತಾ ಇಲ್ಲ? ಯಾವ ಸಂಘದವರು ಮಾತಾಡ್ತಾ ಇಲ್ಲ? ಯಾಕೆ ಇವತ್ತು ರಾಜೀನಾಮೆ ಕೊಡ್ಲೇಬೇಕಲ್ವಾ? ಕರ್ನಾಟಕದ ಮಾನ್ಯ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂದ್ರೆ ಇನ್ನ ಶಿಕ್ಷಣ ಮಂತ್ರಿಗಳು ಯಾರು ಅನ್ನೋದೇ ಕರ್ನಾಟಕದಲ್ಲಿ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಈಗ ರಾಜೀನಾಮೆ ಕೊಡ್ಬೇಕಾದವರು ಡಿ.ಕೆ. ಶಿವಕುಮಾರ್ ಇಲ್ಲ ಬಿ.ಕೆ. ಹರಿಪ್ರಸಾದ್, ಇವರಿಬ್ಬರು ರಾಜೀನಾಮೆ ಕೊಡ್ಲೇಬೇಕು. ಯಾಕೆ? ಇದಕ್ಕೆ ಕಾರಣನೇ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಹರಿಪ್ರಸಾದ್ ಅಲ್ಲ. ಕೇಳೋ ಒಂದು ಪ್ರಶ್ನೆ ಏನಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಣ್ಣ ಒಂದು ಕಾಮನ್ ಸೆನ್ಸ್ ಇಲ್ವಾ ಅಂತ. ಯಾಕಪ್ಪ ಅಂದ್ರೆ, ಇವತ್ತು ನೀಟ್ ಪರೀಕ್ಷೆ ಇದೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ವಾ? ನಾವು ಈ ತರ ಸಮಾರಂಭ ಮಾಡಿದ್ರೆ ಅದು ವಿದ್ಯಾರ್ಥಿಗಳು ಆನ್ ಟೈಮ್ ಹೋಗಿ ಎಕ್ಸಾಮ್ ಹೇಗ್ ಬರೆಯಕ್ಕಾಗತ್ತಿಲ್ಲ? ಒಂದೇ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ? ನೀವು ದೇಶದ ಪ್ರಧಾನಿಗಿಂತ ದೊಡ್ಡವರ? ದೇಶದ ಪ್ರಧಾನಿ ನೀಟ್ ಪರೀಕ್ಷೆಗೆ ತೊಂದರೆ ಆಗ್ಬಾರ್ದು ಅಂತ 45 ನಿಮಿಷಗಳ ಕಾಲ ಏರ್ಪೋರ್ಟ್ ನಲ್ಲಿ ಕೂತ್ಕೋತಾರೆ. ಅಂದ್ರೆ ನನ್ನಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ನಾನು ನೋಡ್ತೀನಿ, ಹೀಗಾಗಿ ಎಲ್ಲ ಕ್ಲಿಯರ್ ಮಾಡಿ, ಯಾವುದೇ ಟಾಪಿಕ್ ಇಲ್ದಂಗೆ ಕ್ಲಿಯರ್ ಮಾಡಿ ಅಂತ ಹೇಳಿ ಸೂಚನೆ ಕೊಡ್ತಾರೆ. ಅಲ್ಲರಿ, ಅವ್ರಿಗಿರೋಷ್ಟು ಕಾಮನ್ ಸೆನ್ಸ್ ನಿಮಗಿಲ್ಲ ಅಂದ್ರೆ ಇನ್ ಹೆಂಗ್ರಿ? ಈಗ ರಾಜೀನಾಮೆ ಯಾರು ಕೊಡ್ತೀರಾ? ಯಾಕೆ? ಯಾವ ಪಕ್ಷದವರು ಕೇಳ್ತಾ ಇಲ್ಲ, ವಿದ್ಯಾರ್ಥಿಗಳು ಕೇಳ್ತಾ ಇಲ್ಲ. ಏನ್ತಕ್ಕೆ? ಅಲ್ಲ ರೀ, ನೀವು ಸಮಾರಂಭ ಮಾಡಿ, ಬೇಡ ಅಂತ ನಾವ್ ಯಾರೂ ಹೇಳ್ತಾ ಇಲ್ಲ. ನೀವು ಊರವ್ರನ್ನೆಲ್ಲ ಗುಡ್ಡೆ ಹಾಕೊಂಡೆ ಸಮಾರಂಭ ಮಾಡ್ಬೇಕಾ? ಯಾಕೆ? ನಿಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಬಾವುಟ ಚೇಂಜ್ ಮಾಡ್ಕೊಂಡ್ರೆ ಮುಗ್ದೋಯ್ತಲ್ಲ. ಇಲ್ಲ ಬೇರೆ ದಿನ ಮಾಡ್ಬೋದಿತ್ತಲ್ಲ. ಇವತ್ತು ನೀಟ್ ಪರೀಕ್ಷೆ ಇದೆ ಅಂತ ನಿಮ್ಗೆ ಗೊತ್ತಿತ್ತಲ್ವಾ? ಇವತ್ತು ಬೇಡ, ಇನ್ನೊಂದ್ ದಿನ ಮಾಡ್ಬೋದಾಗಿತ್ತಲ್ವಾ? ಇಲ್ಲ, ಆಯ್ತು, ಇವತ್ತೇ ಮಾಡ್ಲೇಬೇಕು ಅನ್ಕೊಂಡಿದ್ರೆ, ಸಂಡೇನೆ ಮಾಡ್ಬೇಕು ಅನ್ಕೊಂಡಿದ್ರೆ, ನೀಟ್ ಪರೀಕ್ಷೆ ದಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂಗೆ ಟ್ರಾಫಿಕ್ ನ ಕ್ಲಿಯರ್ ಮಾಡ್ಕೊಂಡು ನೀವು ಮಾಡ್ಬೋದಾಗಿತ್ತಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗ್ಲಿ ನಾಯಕರಾಗ್ಲಿ ಹೇಳ್ಬೇಕು ವಿಷಯ. ನೀವ್ ಏನ್ ಬೇಕಾದ್ರೂ ಹೇಳಿ. ಯಾಕೆಂದ್ರೆ ಬೇರೆಯವ್ರು ಮಾಡಿದಾಗ ತಪ್ಪು ನಿಮ್ಮ ಕಣ್ಣಿಗೆ ಎದ್ದಿ ಕಾಣುತ್ತೆ, ನಿಮ್ಮ ಪಕ್ಷದವ್ರು ಮಾಡಿದಾಗ ತಪ್ಪು ಕಣ್ಣಿಗೆ ಕಾಣಲ್ವಾ? ಹಂಗಾರೆ ವಿದ್ಯಾರ್ಥಿಗಳು ಕಣ್ಣೀರ್ ಹಾಕ್ತಾ ಇರೋದು ನಿಮ್ಗೆ ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ವಾ? ಬೇರೆಯವ್ರು ಮಾಡಿದಾಗ ಕಣ್ಣೀರು ಕಾಣ್ಬಿಡುತ್ತೆ, ನೀವ್ ಮಾಡಿದಾಗ ಕಣ್ಣಿಗೆ ಕಾಣಲ್ಲ. ಇದು ನಿಮ್ಮ ಸಿದ್ಧಾಂತ. ಬಿಜೆಪಿ ಪಕ್ಷನ ಕರ್ಕೊಂಡ್ಬಂದು ಯಾರೋ ಅಮೆರಿಕದಲ್ಲಿದ್ದ ವ್ಯಕ್ತಿನ ಇಲ್ಲಿಗೆ ಕರ್ಕೊಂಡ್ಬಂದು ದೊಂಬರಾಟ ಆಡಿಸ್ಬಿಟ್ರಿ. ಇದಕ್ಕೆ ಕಾರಣ ಬಿಜೆಪಿಯ ಕೇಂದ್ರ ಸಚಿವರು, ಅವ್ರು ರಾಜೀನಾಮೆ ಕೊಡ್ಲೇಬೇಕು. ಏನ್ ಕುಣಿದಿದ್ದು ಎಲ್ಲಿ ಎಲ್ಲಾ ಕಡೆ ಆರ್ಭಟ ಸ್ಟಾರ್ಟ್ ಮಾಡ್ಬಿಟ್ರಿ. ಈಗ ಯಾಕೆ ಡಿ.ಕೆ. ಹರಿಪ್ರಸಾದ್ ಮತ್ತೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆ ನೀವು ಕೇಳ್ತಾ ಇಲ್ಲ? ಯಾಕೆ? ಈಗಿನ ವಿದ್ಯಾರ್ಥಿಗಳಲ್ವಾ? ವಿದ್ಯಾರ್ಥಿಗಳ ಕಣ್ಣೀರು ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ವಾ? ಕಾಂಗ್ರೆಸ್ನ ಯುವ ನಾಯಕರೇ, ರಾಹುಲ್ ಗಾಂಧಿ ಅವರೇ, ಇದಕ್ಕೆ ಕಾರಣ ಯಾವ ಬಿಜೆಪಿಯ ಕಾರ್ಯಕರ್ತನೂ ಅಲ್ಲ, ಬಿಜೆಪಿಯ ನಾಯಕರೂ ಅಲ್ಲ,
ನರೇಂದ್ರ ಮೋದಿಯವರು ಅಂತ ಅಲ್ವೇ ಅಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿಯವರು ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ 45 ನಿಮಿಷ ಏರ್ಪೋರ್ಟ್ ನಲ್ಲಿ ಕಾಯ್ತಾ ಕುಳಿತಾರೆ. ಇದಕ್ಕೆಲ್ಲ ಕಾರಣ ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು. ಈಗ ಹೇಳಿ, ಕಾಂಗ್ರೆಸ್ಸಿನ ಯುವ ನಾಯಕರೇ, ಯಾವಾಗ ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷರ ಮೇಲೆ ಕ್ರಮನ ತಗೋತೀರಾ? ನೀಟ್ ಪರೀಕ್ಷೆನ ಬರೀದೆ ವಂಚಿತರವಾಗಿರುವ ವಿದ್ಯಾರ್ಥಿಗಳ ಗತಿ ಏನು? ಅವರು ಮತ್ತೆ 1 ವರ್ಷ ವೇಟ್ ಮಾಡ್ಬೇಕಾ? ಅವರ ವಿದ್ಯೆಗೆ ಬೆಲೆ ಇಲ್ಲ. ವಿಷಯನ ನಾನು ಹೇಳ್ಬೇಕು ಅಂತ ಅನಿಸ್ತು, ನಾನು ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಆದರೆ ಇದೇ ತರ ಪ್ರತಿ ಸಲ ರಿಪೀಟ್ ಆದಾಗ ಜನರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾವ ಪಕ್ಷ ಜನರ ಸಮೃದ್ಧಿಗೆ ಕೈ ಜೋಡಿಸುತ್ತೋ ಆ ಪಕ್ಷಕ್ಕೆ ನೀವು ವೋಟ್ ಹಾಕ್ಬೇಕಾಗತ್ತೆ. ಇದನ್ನ ಯೋಚನೆ ಮಾಡಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.